ರೀ ಬನ್ನಿ ಕೈ ತೊಳ್ಕೊಳ್ಳಿ, ಊಟ ಮಾಡೋರಂತೆ. ಹಸುವಿಲ್ಲ ಶಾಂತಿ, ಸ್ವಲ್ಪ ಹೊತ್ತು ಹೋಗ್ಲಿ, ಆಮೇಲೆ ಮಾಡ್ತೀನಿ. ಅಪ್ಪ ಅಮ್ಮ, ಇಲ್ಲೇ ಇದೀವಿ ಬಾರೋ. ಇಲ್ಲ ಕಣ್ರೋ, ಏನೋ ಮುಖ್ಯವಾದ ಕೆಲ್ಸ ಇದೆ ಅಂತ ಹೋದ್ರೆ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಅಮ್ಮ ಆ ಕೆಲ್ಸನ ಆಮೇಲೆ ನೋಡ್ಕೋಬಹುದು, ಅದಕ್ಕೂ ಮೀರಿಸುವಂತ ಒಂದು ಕೆಲ್ಸ ಆಗಿದೆ. ಏನೋ ಅಂತದ್ದು? ನಿಮ್ಗಿನ್ನೂ ವಿಷಯನೇ ಗೊತ್ತಾಗಿಲ್ವಾ? ಯಾವ ವಿಷಯನಮ್ಮ? ಅದೇ ಅತ್ತೆ, ಸೂರ್ಯ ನೋಡಿ ವೇಟ್ ನೋಡು, ಅದನ್ನೆಲ್ಲ ಹಾಗೆ ಹೇಳ್ಬಾರ್ದು, ಅವನ ಸ್ಟೈಲಲ್ಲೇ ತೋರಿಸ್ಬೇಕು. ಅಮ್ಮ, ಈಗ ಮನೇಲಿ ಯಾರ್ಯಾರು ಇದ್ದಾರೆ? ರವಿ ಶ್ರುತಿ ಈಗ ತಾನೇ ಬಂದ್ರು, ರೂಮಲ್ಲಿ ಇದ್ದಾರೆ. ಸರಿ ಅಮ್ಮ, ನೀನು ಕೂತ್ಕೊಳ್ಳಮ್ಮ, ಹೇಳ್ತೀನಿ. ರವಿ, ಶ್ರುತಿ, ಬೇಗ ಬನ್ನಿ ಬನ್ನಿ. ಅಲ್ಲ ಕಣೋ, ಏನಾಯ್ತು ಈಗ? ಗೊತ್ತಾಗತ್ತೆ, ವೇಟ್ ಮಾಡಮ್ಮ. ಏನೋ ಮನೋಜ? ಹೇಳ್ತೀನಿ. ಅಲ್ಲ ತೋರಿಸ್ತೀನಿ, ನಿನಗೊಂದು ಒಳ್ಳೆ ಸಿನಿಮಾ ತೋರಿಸ್ತೀನಿ, ವೇಟ್ ಅಂಡ್ ವಾಚ್. ಏನು ಇದು ಸಿನಿಮಾನ? ಏನ್ ಹೇಳ್ತಿದ್ದ ನೀವನು? ಏನೋ ಕನೆಕ್ಟ್ ಮಾಡ್ತಾ ಇದೀಯಾ? ಏನಮ್ಮ ಇದು? ನನಗೂ ಗೊತ್ತಿಲ್ಲ ಕಣೋ. ಅಪ್ಪ, ಈಗ ಎಲ್ರು ಅಲ್ಲಿ ನೋಡಿ. ಏನೋ ಇದು? ಸೂರ್ಯ ಇದ್ದಾನೆ. ಲೇ ರವಿ, ಎಲ್ಲಿದ್ದಾನೆ ಅನ್ನೋದನ್ನ ನೋಡು. ಲೇ, ಬಾರ್ಲಿದಾನೋ? ಆಹಾ, ಈಗ ಬಾಟಲ್ದು ಓಪರಿ ಸನ್ಮಾನಿ. ಅಪ್ಪ ನೋಡಿ, ಈಗ ಕುಡಿಯಕ್ಕೆ ರೆಡಿ ಆಗ್ಬಿಟ್ಟ. ನೋಡಿ. ಈಗ ಸೈಡ್ ಡಿಶ್ ತಿನ್ನೋ ಸಮಯ. ಅಯ್ಯೋ, ನೋಡಿ, ನಡೆಯಕ್ಕೂ ಆಗದೆ ಹೇಗೆ ಹೋಗ್ತಾ ಇದ್ದಾರೆ ಅಂತ. ನೋಡಿಯತ್ತೆ, ಅವ್ರ ಕೈಲಿ ನಿಲ್ಲಕ್ಕೂ ಆಗ್ತಿಲ್ಲ. ಹೇಗೆ ದಾರಿಲಿ ಹೋಗೋ ಬರೋರ್ನೆಲ್ಲ ಡಿಕ್ಕಿ ಹೊಡಿತಾ ಇದ್ದಾರೆ ಅಂತ. ಅವ್ನು ಕುಡ್ದಿರೋದು ಸರಿ ಕಣೋ, ಆದ್ರೆ ಅದನ್ನ ವಿಡಿಯೋ ಮಾಡೋದು ಯಾರೋ? ರವಿ, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಏನ್ ಮಾಡಿದ್ದಾರೆ ಅದನ್ನ ನೋಡು. ಅತ್ತೆ, ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಇದೆ. ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋ ಕಾರಣ ಇಂಥವ್ರಿಂದಾನೆ. ಶೋಕಿ ಇದ್ರೆ ಮನೆಗಳು ಇಟ್ಕೋಬೇಕು, ಈ ಜನಗಳ ಜೀವದ ಜೊತೆ ಯಾಕಾಟ ಆಡಬೇಕು? ಈ ಪೊಲೀಸ್ನವರು ಏನು ನೋಡಲ್ವಾ? ನೋಡಿನೂ ಅದ್ಯಾಕೆ ಸುಮ್ಮನೆ ಇರ್ತಾರೋ? ಅವ್ರ ಕೈ ಬೆಚ್ಚಗಾದ್ರೆ ಸಾಕು. ಮೆಟ್ರೋ ಬಸ್ ಇತ್ತು, ಜನಗಳು ಸ್ವಂತ ಗಾಡಿ ತಗತ್ತೆ ಇರ್ತಿದ್ದ ಕುಡುಕರಿಂದ. ಹೌದು ಅತ್ತೆ, ಎಲ್ಲ ಸೋಷಿಯಲ್ ಮೀಡಿಯಾಲೂ ಈ ವಿಡಿಯೋ ವೈರಲ್ ಆಗಿದೆ, ನೀವೇ ನೋಡಿ. ಅಮ್ಮ, ಇಂಥ ವಿಡಿಯೋ ಇಟ್ಕೊಂಡು ಕಾಮನ್ ಪೀಪಲ್ಗೆ ಹೇಗೆ ತೊಂದರೆ ಆಗುತ್ತೆ ಅಂತ ಟಿವಿ ಶೋ ಮಾಡ್ತಾ ಇದ್ದಾರೆ. ಇವ್ನ ಹೆಂಡತಿ ನನ್ನ ಹೆಸರನ್ನ ಮಾತ್ರ ಮುನ್ಸಿಪಾಲಿಟಿ ಲಾರಿಯಲ್ಲಿ ಹಚ್ಚಿದ್ಲು, ಆದ್ರೆ ಇವನು ನಮ್ಮ ಮಾನ ಮರ್ಯಾದೆ ಎಲ್ಲ ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ಬಿಟ್ಟಲ್ರಿ. ನೋಡ್ರಿ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸನ. ಸೂರ್ಯ ಯಾವತ್ತೂ ಈ ರೀತಿ ಕುಡಿದು ಗಾಡಿ ಓಡಿಸಲ್ಲಮ್ಮ. ರವಿ, ಅವನು ರಾತ್ರಿ ಮನೆಗೆ ಬರೋದು ಈ ಸ್ಥಿತಿಲಿ ಕಣೋ. ಕಾರಿನ ಆಚೆ ಬಂದ ತಕ್ಷಣ 2 ಕಡಲೆ ಬೀಜನ ಬಾಯಿ ಎಸ್ಕೊಂಡೆ ಮನೆಗೆ ಬರೋದು ಅವನು. ರಾತ್ರಿ ಹೊತ್ತಲ್ಲಿ ಕುಡಿಯೋದೇ ಬೇರೆ, ಇದೇನ್ರಿ ಇದು ಹಗ್ಲೊತ್ತಲ್ಲೇ ಕರ್ಮ. ಆ ಬಾರಲ್ಲಿ ತುಂಬಾ ಜನ ಕುಡಿತಿದ್ದಾರೆ, ಬಟ್ ಯಾಕೆ ಎಲ್ರು ಸೂರ್ಯನೇ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದೀರಾ? ಶ್ರುತಿ, ಅವರೆಲ್ಲ ಕುಡಿದ್ರೆ ಯಾರಿಗೂ ಏನು ವ್ಯತ್ಯಾಸ ಆಗಲ್ಲ. ಆದ್ರೆ ಸೂರ್ಯ ಅವರು ಕ್ಯಾಬ್ ಡ್ರೈವರ್, ಕುಡಿದು ಪ್ಯಾಸೆಂಜರ್ಸ್ ನ ಕೂರಿಸ್ಕೊಂಡು ಹೋದ್ರೆ ಅದು ಕ್ರೈಮ್ ಆಗತ್ತೆ. ಈಗ ಮಾಡೋದ್ರಿಂದಾನೆ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು.
ಅದು ಅಲ್ಲದೆ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಎಲ್ರು. ಅಪ್ಪ ನಾನು ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀನಿ ಅಂತ ವಿಡಿಯೋ ಮಾಡ್ಕೊಂಡು ತೋರಿಸಿದ್ದ. ಏನಪ್ಪ ಇದು ಸಾಹೇಬ್ರು? ನನ್ನ ಮಗ ವಜ್ರ ವೈಡೂರಿ ಅಂತ ಯಾವಾಗ್ಲೂ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಿದ್ರಿ, ಇವತ್ ನೋಡ್ರಿ ಆ ತಲೆನೇ ಎತ್ಕೊಂಡು ಓಡಾಡದಿರೋ ಹಾಗೆ ಮಾಡಿದಾನೆ. ಇದೆಲ್ಲ ನೀವ್ ಅವನಿಗೆ ಕೊಟ್ಟಿರೋ ಸಲಿಗೆ ರೀ. ಅಲ್ಲಿ ನೋಡಿ ರೋಡ್ ನ ಸರ್ವೆ ಮಾಡ್ಬಿಟ್ಟಿದಾನೆ. ಅಯ್ಯೋ, ನಮ್ ಸ್ವಂತದವ್ರಿಗೆಲ್ಲ ಈ ವಿಷಯ ಗೊತ್ತಾಗೋಗಿರುತ್ತೆ. ಈಗ ಒಬ್ಬೊಬ್ರೆ ಫೋನ್ ಮಾಡಿ ಕೇಳಿದ್ರೆ ನಾನು ಅವ್ರಿಗೆ ಏನ್ರಿ ಉತ್ತರ ಕೊಡ್ಲಿ? ಏನ್ ಕೊಡ್ಲಿ? ಭೀಕರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಅವಮಾನ ರೀ ನಮ್ಗೆ. ರವಿ ಅತ್ತೆ ಮಾವಂಗೆ ಸೂರ್ಯ ಎಂತವನು ಅಂತ ಆಲ್ರೆಡಿ ಗೊತ್ತಾಗಿರೋ ವಿಷಯ ಅಲ್ವಾಮ್ಮ. ರೋಹಿಣಿ ಅವ್ರ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ಅದು ಏನ್ ಅನ್ಕೋತಾರ ಏನು? ಅವರು ಜೈಲಲ್ಲಿ ಇದಾರಲ್ವಮ್ಮ. ಅಯ್ಯೋ, ಅವ್ರ ಅಪ್ಪ ಜೈಲಲ್ಲಿ ಇರ್ಬೋದು, ಆದ್ರೆ ಅವ್ರ ಮಾವ ತಲೆ ಮರೆಸ್ಕೊಂಡು ಜನರ ಮಧ್ಯೆ ಓಡಾಡ್ತಿಲ್ವಾ? ಅಲ್ಲ ಕಣೋ, ಅವ್ರಿಗೆ ಈ ವಿಷಯ ಗೊತ್ತಾಗ್ತಾ ಇರುತ್ತಾ ಹೇಳು? ಮಾವ, ಮನೋಜ್ ಅವರು ಗೊತ್ತೋ ಗೊತ್ತಿಲ್ದೇನೋ ಸಣ್ಣ ಸಣ್ಣ ತಪ್ಪು ಮಾಡಿದ್ದಾರೆ. ಆದ್ರೆ ಸೂರ್ಯ ಅವರು ಅದನ್ನ ನಿಮ್ ಹತ್ರ ದೊಡ್ಡದಾಗಿ ತೋರಿಸಿದ್ದಾರೆ. ಇವತ್ತು ಅದೇ ಸೂರ್ಯ ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ಮಾವ? ನನ್ನ ಅಪ್ಪ ಕಾಲ್ ಮಾಡ್ತಾ ಇದಾರೆ. ಅಯ್ಯೋ, ಅವ್ರಿಗೆ ವಿಷಯ ಗೊತ್ತಾಗೋಯ್ತು ಅನ್ಸುತ್ತೆ. ಹೇಳಿ ಅಪ್ಪ. ಹಾ ಅಪ್ಪ. ಹಲೋ, ಹೇಳೋ. ಹೌದು, ನಮ್ಮಣ್ಣನೇ. ಅಯ್ಯಯ್ಯೋ ಅಮ್ಮ, ಊರಿಂದ ಚಿಕ್ಕಮ್ಮ ಕಾಲ್ ಮಾಡ್ತಾ ಇದಾರೆ. ಬೇಡ ಬೇಡ ಬೇಡ, ರಿಸೀವ್ ಮಾಡ್ಬೇಡ. ಯಾರೋ ಹೋಗೇ ಬಿಟ್ರು ಅನ್ನೋ ರೇಂಜಿಗೆ ಮಾತಾಡ್ತಾಳ ಅವಳು. ಬಿಡು, ಎತ್ತು ಬಿಡು ರೀ. ಯಾವಾಗ್ಲೂ ಹೇಳ್ತಿದ್ರಲ್ಲ ಸೂರ್ಯಂತರ ಯಾರು ಇಲ್ಲ, ಸೂರ್ಯಂತರ ಯಾರು ಇಲ್ಲ ಅಂತ. ಇವತ್ತು ನಿಮ್ ಮಾತನ್ನ ಒಪ್ಕೋತೀನಿ. ಸೂರ್ಯನಂತ ಕುಡ್ಕ ಯಾರು ಇಲ್ಲ, ಯಾರು ಇಲ್ಲ. ಮೀನಾ ಎಲ್ಲಿ? ಅವಳೇನು ಮನೇಲಿ ಇರ್ತಾಳೆ, ಮನೆ ಹಾಳಿ. ಗಂಡ ಗುಡ್ ಪಾರ್ಟಿ, ಇವಳು ಫಂಡ್ ಪಾರ್ಟಿ. ಕೊಟ್ಟಿದ್ಲಲ್ಲ, ಅದ್ರ ಫಂಡಿನ ಕಲೆಕ್ಟ್ ಮಾಡಕ್ಕೆ ಹೋಗಿದ್ದಾಳೆ ಕಲೆಕ್ಟರ್. ಅವಳು ಒಳ್ಳೆ ಹೆಂಡತಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸೂರ್ಯನ್ ಕುಡ್ತಾರ ಬಿಡಿಸಿರ್ತಿದ್ಲು ರೀ. ನೋಡ್ರಿ, ನಮ್ಮಿಬ್ರು ಮಕ್ಕಳು ನೋಡಿ ರಂದ ಚಿನ್ನ ಅನ್ನೋ ಆಗಿದ್ದಾರೆ, ಆದ್ರೆ ಅವನು ಮಾತ್ರನೇ ರಮ್ಮು ಜಿಷ್ಣು ಅನ್ನೋ ಆಗಿರೋದು. ಅಯ್ಯೋ ದೇವ್ರೇ, ಏನು ಮಾಡೋದು? ಎಲ್ಲ ನಮ್ ಹಣೆ ಬರ ಅಷ್ಟೇ. ಅಪ್ಪ, ಯಾರಿಗ್ ವಿಷಯ ಗೊತ್ತಾಗುತ್ತೋ ಇಲ್ವೋ, ಗೊತ್ತು ಎಲ್ಲ ಮುಂಚೆನೆ ಗೊತ್ತಾಗೋಗುತ್ತೆ. ಸೂರ್ಯನ್ ವಿಷಯ ಕೇಳಿ ಫೋನ್ ಮಾಡಿರ್ಬೇಕು. ಏನ್ ಹೇಳಿದೀಗ ಇವಳಿಗೆ? ಹೇಳಿ ಕಸ್ತೂರಿ. ಓ ಹೌದು, ಅವನಿಗೆ ಜನಬಾ ಕೊಟ್ಟಿದ್ದ ತಪ್ಪಿಗೆ ನಮ್ಗೆ ಶಿಕ್ಷೆ ಆಗ್ಲೇಬೇಕು. ಏನ್ ಮಾಡೋದು?